ಎಲ್ಲರಿಗೂ ನಮಸ್ಕಾರ. ಇವತ್ತಿನ ನಮ್ಮ ಚರ್ಚೆಗೆ ಸ್ವಾಗತ. ಗ್ರೂಪ್ ಡಿ ಅಂದ್ರೆ ಆರ್ಆರ್ಬಿ ಗ್ರೂಪ್ ಡಿ ನೇಮಕಾತಿ ಬಗ್ಗೆ, ಅದರಲ್ಲೂ ಮುಖ್ಯವಾಗಿ ಆ ಅರ್ಹತಾ ಮಾನದಂಡಗಳ ಬಗ್ಗೆ ಒಂದು ಕೇಸ್ ನಡೀತಾ ಇದೆಯಲ್ಲ ನ್ಯಾಯಾಲಯದಲ್ಲಿ, ಅದರ ಈಗಿನ ಸ್ಥಿತಿ ಏನು ಅಂತ ನೋಡೋಣ. ಹೌದು, ವಿಷಯ ಶುರುವಾಗಿದ್ದೇ ಅಲ್ಲಿಂದ. ಅಂದ್ರೆ ಮೊದಲು ನೋಟಿಫಿಕೇಶನ್ ಬಿಟ್ಟಾಗ 10ನೇ ಕ್ಲಾಸ್ ಜೊತೆ ITI ಬೇಕೇ ಬೇಕು ಅಂದಿದ್ರು. ಆದರೆ ಆಮೇಲೆ ಫುಲ್ ನೋಟಿಫಿಕೇಶನ್ ಬಂದಾಗ ಏನಾಯ್ತು ಅಂದ್ರೆ ಅದನ್ನ ಬರೀ 10ನೇ ಕ್ಲಾಸ್ ಪಾಸಾಗಿದ್ರೆ ಸಾಕು ಅಂತ ಬದಲಾಯಿಸ್ಬಿಟ್ರು. ಇದರಿಂದ ಅಪ್ಲಿಕೇಶನ್ ಸಖತ್ ಜಾಸ್ತಿ ಬಂದಿರ್ಬೇಕಲ್ವಾ? ಹೌದು, ಸುಮಾರು 1,08,00,000 ಅರ್ಜಿಗಳು ಬಂತು ಅಂತ ವಿಡಿಯೋದಲ್ಲಿ ಹೇಳ್ತಾರೆ. ಸೊ ಈ ಬದಲಾವಣೆಯಿಂದ ಆಕ್ಚುಲಿ ITI ಮಾಡಿದವರಿಗೆಲ್ಲ ಸ್ವಲ್ಪ ಅನ್ಯಾಯ ಆಯ್ತು ಅನ್ನೋ ಭಾವನೆ ಬಂತು. ಯಾಕಂದ್ರೆ 2019ರಲ್ಲಿ ರೈಲ್ವೆ ಇಲಾಖೆನೇ ಹೇಳಿತ್ತಂತೆ, ಅಂದ್ರೆ ಮುಂದಿನ ಎಲ್ಲ ಗ್ರೂಪ್ ಡಿ ಪೋಸ್ಟ್ಗಳಿಗೆ ITI ಕಡ್ಡಾಯ ಮಾಡ್ತೀವಿ ಅಂತ. ಹೌದಾ? ಆ ನೋಟಿಸ್ ವಿಡಿಯೋ ಪ್ರಕಾರ RRB ಅಹಮದಾಬಾದ್ ವೆಬ್ಸೈಟ್ನಲ್ಲಿ ಇನ್ನೂ ಇದೆ ಅಂತ ಕೂಡ ಹೇಳ್ತಾರೆ. ಸರಿ, ಇದು ಪರಿಸ್ಥಿತಿಯನ್ನ ಸ್ವಲ್ಪ ಕಾಂಪ್ಲಿಕೇಟ್ ಮಾಡುತ್ತೆ ಅಲ್ವಾ? ಹಾಗಾದ್ರೆ ಈ ವಿಷಯ ಕೋರ್ಟ್ ಮೆಟ್ಟಿಲೇರಿದ್ ಹೇಗೆ? ITI ಅಭ್ಯರ್ಥಿಗಳು ಮೊದಲು ಎಲ್ಲಿಗೆ ಹೋದ್ರು? ಅವರು ಮೊದಲು ಕ್ಯಾಟ್ ಅಂತಾರಲ್ಲ, ಸೆಂಟ್ರಲ್ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್, ಅಲ್ಲಿಗೆ ಹೋದ್ರು. ಕ್ಯಾಟ್? ಹೌದು, ಆದ್ರೆ ಕ್ಯಾಟ್ ಅವರನ್ನು ಹೈಕೋರ್ಟಿಗೆ ಹೋಗಿ ಅಂತ ಹೇಳಿ ಕಳಿಸ್ತು. ಓಕೆ. ಆದ್ರೆ ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ, ಒಂದೇ ತಿಂಗಳಲ್ಲಿ ಹೈಕೋರ್ಟ್ ವಾಪಸ್ ಈ ಕೇಸನ್ನ ನೀವೇ ನಿರ್ಧಾರ ಮಾಡಿ ಅಂತ ಕ್ಯಾಟ್ಗೆ ಕಳಿಸ್ಬಿಡ್ತು. ಹಾಗಾ? ಅಂದ್ರೆ ಪ್ರಕರಣ ಮತ್ತೆ ಕ್ಯಾಟ್ ಮುಂದೇನೇ ಇದೆ ಈಗ. ವಿಡಿಯೋದಲ್ಲಿ ಆಗಸ್ಟ್ 18ಕ್ಕೆ ವಿಚಾರಣೆ ಇತ್ತು ಅಂತ ಹೇಳಿದ್ರು, ಆದ್ರೆ ನಡೆದಿಲ್ಲ ಅಂತನೂ ಹೇಳಿದ್ರು. ಯಾಕೆ? ಏನಾಯ್ತು? ವಿಡಿಯೋದಲ್ಲಿರೋ ಮಾಹಿತಿ ಪ್ರಕಾರ ಹೈಕೋರ್ಟ್ನಿಂದ ಆ ಕೇಸ್ಗೆ ಸಂಬಂಧಪಟ್ಟ ಫೈಲ್ಸ್, ಡಾಕ್ಯುಮೆಂಟ್ಸ್ ಎಲ್ಲ ಅದು ಇನ್ನೂ ಕ್ಯಾಟ್ಗೆ ತಲುಪಿಲ್ವಂತೆ. ಇದು ಜಸ್ಟ್ ಪ್ರೊಸೀಜರಲ್ ಡಿಲೇನಾ? ಆಡಳಿತಾತ್ಮಕ ವಿಳಂಬ ಅಷ್ಟೇನಾ? ಹೌದೌದು, ಸದ್ಯಕ್ಕೆ ಇದೇ ಕಾರಣ. ಅಂದ್ರೆ ಕೇಸ್ ಮೆರಿಟ್ಸ್ ಮೇಲೆ ಇನ್ನೂ ಏನೂ ಡಿಸಿಷನ್ ಆಗಿಲ್ಲ. ಯಾರು ಸರಿ ಯಾರು ತಪ್ಪು ಅನ್ನೋದು ಇನ್ನೂ ನಿರ್ಧಾರ ಆಗಿಲ್ಲ. ಸರಿ, ಇದು ಗಮನಾರ್ಹ ವಿಷಯ. ಫೈಲ್ಸ್ ಬರೋದು ಲೇಟ್ ಆಗಿದ್ದಕ್ಕೆ ವಿಚಾರಣೆ ಮುಂದೆ ಹೋಗಿದೆ. ಹಾಗಾದ್ರೆ ಮುಂದೆ ಏನು ನಿರೀಕ್ಷಿಸಬಹುದು? ಕ್ಯಾಟಿಂದ ತೀರ್ಪು ಯಾವಾಗ ಬರಬಹುದು ಅಂತ ಏನಾದ್ರೂ ಅಂದಾಜಿದ್ಯಾ? ವಿಡಿಯೋದಲ್ಲಿ ಒಂದು ಎಕ್ಸ್ಪೆಕ್ಟೇಷನ್ ಏನಿದೆ ಅಂದ್ರೆ ಆಗಸ್ಟ್ ಕೊನೆ ಒಳಗಡೆ ಕ್ಯಾಟಿಂದ ಏನಾದ್ರೂ ಒಂದು ನಿರ್ಧಾರ ಬರಬಹುದು ಅಂತ. ಆದ್ರೆ ಅದು ಯಾರ ಪರವಾಗಿರುತ್ತೆ ಅಂತ ಅದು ಕೋರ್ಟ್ ಮಾತ್ರ ಹೇಳೋಕ್ ಸಾಧ್ಯ. ಕಾದ್ ನೋಡ್ಬೇಕು. ಒಂದ್ ವೇಳೆ ನಿರ್ಧಾರ ಬಂದ್ರೆ ಅದರ ನಂತರ ಪರೀಕ್ಷೆ ದಿನಾಂಕ ಘೋಷಣೆ ಆಗಬಹುದು ಅಂತಾನೂ ಹೇಳ್ತಿದ್ರು ಅಲ್ವಾ? ಅಕ್ಟೋಬರ್ ನವೆಂಬರ್ನಲ್ಲಿ ಎಕ್ಸಾಮ್ ನಡೀಬಹುದು ಅಂತ. ಹೌದು, ಆ ಸಾಧ್ಯತೆ ಬಗ್ಗೆನೂ ವಿಡಿಯೋದಲ್ಲಿ ಮಾತಾಡಿದ್ದಾರೆ. ಅಲ್ಲದೆ ಈ ಕೇಸು ಗೊಂದಲ ಎಲ್ಲ ಒಂದ್ ಕಡೆ ನಡೀತಾ ಇದ್ರು, ಆ ವಿಡಿಯೋದಲ್ಲಿ ಅಭ್ಯರ್ಥಿಗಳಿಗೆ ಒಂದು ಮುಖ್ಯವಾದ ಸಲಹೆ ಕೊಟ್ಟಿದ್ದಾರೆ. ಏನು? ಪರೀಕ್ಷೆಗೆ ತಯಾರಾಗುವುದನ್ನ ನಿಲ್ಲಿಸಬೇಡಿ ಅಂತ. ಮ್ಯಾಥ್ಸ್, ರೀಸನಿಂಗ್, GK/GS ಆಮೇಲೆ ಸೈನ್ಸ್, ಇವುಗಳಿಗೆಲ್ಲ ಹೇಗೆ ಪ್ರಿಪೇರ್ ಆಗಬೇಕು, ಮಾಕ್ ಟೆಸ್ಟ್ ಎಷ್ಟು ಮುಖ್ಯ, ಆನ್ಲೈನ್ ಕ್ಲಾಸಸ್ ಬಗ್ಗೆ ಎಲ್ಲಾನು ಹೇಳಿದ್ದಾರೆ. ಓಕೆ, ಹಾಗಾದ್ರೆ ಒಟ್ಟಾರೆಯಾಗಿ ನಾವೇನ್ ಅರ್ಥ ಮಾಡ್ಕೋಬಹುದು ಅಂದ್ರೆ, ಸದ್ಯಕ್ಕೆ RRB ಗ್ರೂಪ್ ಡಿ ಅರ್ಹತಾ ಮಾನದಂಡದ ಕೇಸ್ ಇನ್ನೂ ಫೈನಲ್ ಆಗಿಲ್ಲ. ಫೈಲ್ ಟ್ರಾನ್ಸ್ಫರ್ ಡಿಲೆಯಿಂದ ವಿಚಾರಣೆ ಮುಂದಕ್ಕೆ ಹೋಗಿದೆ. ಆಗಸ್ಟ್ ಎಂಡಷ್ಟರಲ್ಲಿ ಏನಾದ್ರೂ ಕ್ಲಾರಿಟಿ ಸಿಗಬಹುದು ಅಂತ ನಿರೀಕ್ಷೆ ಇದೆ. ಹೌದು, ಇದನ್ನ ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ನೋಡುವುದಾದ್ರೆ ಈ ಕೇಸ್ನ ಅಂತಿಮ ತೀರ್ಪು ಏನಿದೆ ಅದು ಮುಂದಿನ ರೈಲ್ವೆ ನೇಮಕಾತಿಗಳ ಕ್ವಾಲಿಫಿಕೇಷನ್ ಮೇಲೆ ಕೂಡ ಪರಿಣಾಮ ಬೀರ್ಬೋದು. ವಿಡಿಯೋದಲ್ಲಿ ಅಕ್ಟೋಬರ್-ನವೆಂಬರ್ ಎಕ್ಸಾಮ್ ಸಾಧ್ಯತೆ ಬಗ್ಗೆ ಹೇಳಿರೋದ್ರಿಂದ ಅಭ್ಯರ್ಥಿಗಳು ರಿಸಲ್ಟ್ಗೋಸ್ಕರ ಕಾಯ್ದೆ ಪ್ರಿಪರೇಷನ್ ಕಂಟಿನ್ಯೂ ಮಾಡೋದು ಒಳ್ಳೇದು ಅಂತಾನೆ ಅದರೆಲ್ಲ ಸೂಚನೆ. ಖಂಡಿತ. ಕೊನೆಯದಾಗಿ, ಈ ಪ್ರಕರಣ ಬರೀ ಆ ಅಭ್ಯರ್ಥಿಗಳ ಭವಿಷ್ಯದ ಪ್ರಶ್ನೆ ಅಷ್ಟೇ ಅಲ್ಲ, ನಮ್ಮಲ್ಲಿ ಟೆಕ್ನಿಕಲ್ ಎಜುಕೇಷನ್ ಅಂದ್ರೆ ತಾಂತ್ರಿಕ ಶಿಕ್ಷಣದ ಮೌಲ್ಯ ಎಷ್ಟು ಮತ್ತು ಸರ್ಕಾರಿ ನೇಮಕಾತಿ ಪ್ರಕ್ರಿಯೆಗಳಲ್ಲಿ ಎಷ್ಟು ಸ್ಥಿರತೆ, ಪಾರದರ್ಶಕತೆ ಇರಬೇಕು ಅನ್ನೋ ಪ್ರಶ್ನೆಗಳನ್ನು ಇದು ಎತ್ತುತ್ತೆ ಅಲ್ವಾ? ಹೌದು, ನಿಜ. ಇದ್ರ ಬಗ್ಗೆ ನಾವೆಲ್ಲ ಯೋಚನೆ ಮಾಡಬೇಕು. ಸರಿ, ಇವತ್ತಿನ ಚರ್ಚೆಯನ್ನ ಇಲ್ಲಿಗೆ ಮುಗ್ಸೋಣ.